ಕಾಂಗ್ರೆಸ್ ಸರ್ಕಾರ ಏನ್ ಬಿಲ್ ತಂದಿದೆ ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಇಷ್ಟೆಲ್ಲರೂ ಮಾತಾಡ್ತಾ ಇದ್ದಾರೆ, ಒಂದು ಸಮುದಾಯಕ್ಕೆ ನೋಡಿ ನೀವು ಮಾತಾಡ್ತಾ ಇದ್ದೀರಾ. ಇದು ಬಿಲ್ಲು ಒಬ್ಬರಿಗೆ ಲಾಗು ಆಗಲ್ಲ, ಎಲ್ಲಾರ್ಗೆ ಲಾಗು ಆಗತ್ತೆ. ಯಾಕಂದ್ರೆ ಯಾರು ಪ್ರಚೋದನೆ ಮಾತಾಡಿದ್ರೆ ಇಲ್ಲಿ ಮಿನಿಸ್ಟರ್, MLA, ಮೋದಿ ಮಗ, ಪ್ರೈಮ್ ಮಿನಿಸ್ಟರ್ ಮಗ, ಯಾರ ಮಗ ಜೈಲಿಗೆ ಹೋಗಂಗಿಲ್ಲ. ಒಂದು ಬಡವ ಮಗ ಜೈಲಿಗೆ ಹೋಗ್ತಾನೆ. ಅದು ನಿಮ್ಗೆ ತಿಳಿತಾ ಇಲ್ಲ. ಭಾಷಣ ಮಾಡ್ತೀರಿ, ಸ್ಟೇಜ್ ಮೇಲೆ ಇಟ್ಕೋತೀರಾ, ಭಾಷಣ ಮಾಡ್ತೀರಾ, ಅವ್ರ ಮೈಂಡ್ ನಲ್ಲಿ ಹಿಂದೂ ಮುಸ್ಲಿಂ ಆಗ್ತೀರಾ, ಅವ್ರು ಒಳ್ಳೆಯವರು ಅವ್ರು ಕೆಟ್ಟವರು ಅಂತ ಹೇಳ್ತೀರಾ. ಆಮೇಲೆ ಹೋಗಿ ಮನೆಯಲ್ಲಿ ಆರಾಮಾಗಿ ಮಕ್ಕೋತೀರಾ. ನಿಮ್ಮ ಮಕ್ಕಳಿಗೆ ವಿದೇಶಿಗೆ ಓದಿಸ್ಲಿಕ್ಕೆ ಕಳಿಸ್ತೀರಾ. ಇಲ್ಲಿ ಬಡವ ಮಕ್ಕಳು ತಾನೇ ಜಗಳ ಮಾಡಿ ಜೈಲಿಗೆ ಹೋಗ್ತಾರೆ. ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ನಾವು ಪಾಕಿಸ್ತಾನ ನಿಮ್ಗೆ ಕೊಟ್ಟಿದೀವಿ ಅಂತ ಹೇಳ್ತೀರಾ ನೀವು. ಪಾಕಿಸ್ತಾನ ನಮ್ಗೆ ಬೇಕಾಗಿಲ್ರಿ. ಪಾಕಿಸ್ತಾನದವ್ರಿಗೆ ಬಾಂಬ್ ಹಾಕಿ ಹೊಡೆದ್ ಬರೋ ಶಕ್ತಿ ನಮ್ಮಲ್ಲೇ ಇದೆ. ಈ ದೇಶನ ಕಟ್ಟಲಿಕ್ಕೆ ನಾವು 72% ಜನ ಜೀವ ಕೊಟ್ಟಿ ಇದು ದೇಶನ ನಾವು ಇವತ್ತು ತಂದಿದ್ದೀವಿ. ನಮ್ಮ ಮುಸ್ಲಿಂ ಸಮಾಜ ಅಷ್ಟೇ ಅಲ್ಲ, ನಾನು ಮುಸ್ಲಿಂ ಒಂದು ಮಹಿಳೆ, ಇಡೀ ರಾಷ್ಟ್ರದಲ್ಲಿ ಎಲ್ಲ ಸಮಾಜಗೋಸ್ಕರ ಹೋರಾಟ ಮಾಡ್ತೀನಿ. ನಿಮ್ಮ ಮಸೀದಿಯ ಗುರುಗಳು, ಮೌಲ್ಯಗಳು ಕೂಡ ಇವತ್ತು ಪ್ರಚೋದನಾತ್ಮಕ ಭಾಷಣಗಳನ್ನ ಮಾಡ್ತಾರೆ. ಅವರು ಕೂಡ ಭಾಷಣಗಳ ಮಾಡೋ ಮುಖಾಂತರ ಕೆರಳಿಸ್ತಾರೆ. ಇದನ್ನು ತಾವು ಒಪ್ತೀರಾ? ನಾವು ಒಪ್ತೀನಿ. ಯಾಕಂದ್ರೆ ಅವ್ರು ಏನು ತಪ್ಪು ಮಾಡಿದ್ರೆ ಯಾರೋ ಮಾಡ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನನ ಕೊಟ್ಟಿದಾರಂದ್ರೆ ಯಾರೋ ಮಾಡ್ಲಿ, ಅದು ತಪ್ಪೇನೆ. ಅದು ಸರಿಯಾಗಿ ಅದಕ್ಕೆ ಲಾಗು ಮಾಡ್ಕೊಂಡು ಬಿಜೆಪಿ ಮಾಡ್ಲಿ, ಕಾಂಗ್ರೆಸ್ ಮಾಡ್ಲಿ, JDS ಮಾಡ್ಲಿ, RSS ಮಾಡ್ಲಿ, ಯಾರೋ ತಪ್ಪು ಮಾಡಿದರೆ ಅದಕ್ಕೆ ಸರಿಯಾಗಿ ಅದು ಬಿಲ್ ಅನ್ನ ಪಾಸ್ ಮಾಡಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಮತ್ತೇನು ಮಕ್ಕಳು ಜೈಲಿಗೆ ಹೋಗ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ಗಳು ಕಮ್ಮಿ ಆಗ್ಬೇಕು. ಮತ್ತೆ ರಾಷ್ಟ್ರ ಸರ್ಕಾರ ಅವ್ರದ್ದು ಎಜುಕೇಶನ್, ಅವ್ರದ್ದು ನೌಕರಿ ಬಗ್ಗೆ, ಅವ್ರ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡಬೇಕು. ಈ ಬಿಲ್ಲಿಗೆ ಯಾರು ಪ್ರಚೋದನೆ ಭಾಷಣ ಕೊಡ್ತಾರೆ ಅವ್ರಿಗೆ ತ್ರಾಸ ಆಗ್ತಾ ಇದೆ ವಿನ ಒಳ್ಳೆ ಅಂತ ತಿಳ್ಕೊತಾರಲ್ಲ, ಬುದ್ಧಿವಂತ ಜನ ತಿಳ್ಕೊತಾರಲ್ಲ, ಅವ್ರಿಗೆ ಬಿಲ್ಲದಿಂದ ಏನು ಪ್ರಾಬ್ಲಮ್ ಇಲ್ಲ. ನೀವು ಇನ್ಮೇಲೆ ನಿಲ್ಲಿಸಬೇಕು ದ್ವೇಷ ಭಾಷಣವನ್ನ. ಎಲ್ಲಿಯೂ ಆದ್ರೆ ಖಂಡಿತವಾಗಿ ಹೋರಾಟ ಮಾಡ್ತೀನಿ ನಾನು. ಖಂಡಿತವಾಗಿ ನಾನು ಸತ್ಯ ಪರವಾಗಿದ್ದೀನಿ. ನಾನ್ ತಪ್ಪು ಮಾಡ್ರೆ ನನ್ನ ಮೇಲೆ ಕೂಡ ಕೇಸ್ ಆಗ್ಬೇಕು. ಯಾರೋ ಮಾಡ್ಲಿ, ಕಾಂಗ್ರೆಸ್ ದವ್ರು ಮಾಡ್ಲಿ, ಬಿಜೆಪಿ ದವ್ರು ಮಾಡ್ಲಿ, ಯಾರಿಗೂ ನೋವು ಆಗ್ಬಾರ್ದು. ಎಲ್ಲರಿಗೂ ಸಮಾನತೆ ಸಿಗ್ಬೇಕು. ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಂವಿಧಾನದಲ್ಲಿ ಸಮಾನತೆ ಕೊಟ್ಟಿದ್ದಾರೆ. ನಮಗೆ ಯಾಕೆ ಮಾತಾಡಿಸ್ತೀರಾ? ಯಾರೋ ಮಾಡಿದ್ದಕ್ಕೆ ಎಲ್ಲ ಮುಸ್ಲಿಮನ್ನು ತಗೊಂಡ್ಬಿಡ್ತೀರಾ ಯಾಕೆ? ನಾವು ಈ ದೇಶಕ್ಕೋಸ್ಕರ ನಾವು ಹೋರಾಟ ಮಾಡಿದೀವಿ. ಬನ್ನಿ, ನಿಮ್ಗೆ ತಾಕತ್ತಿದ್ರೆ ಪಾಕಿಸ್ತಾನಕ್ಕೆ ಹೋಗುವ, ಹೋರಾಟ ಮಾಡೋಣ. ತಾಕತ್ತಿದ್ರೆ ಆಯಿಷಾ ರೆಡಿ ಇದ್ದಾಳೆ.